ಕೆಲ ಹೊತ್ತಲ್ಲೇ ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಕೊಡ್ತಾರಾ? ನವದೆಹಲಿಯಿಂದ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ನಾಗೇಂದ್ರ. ದಲಿತ ಎಂಬ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಬಿಜೆಪಿಯವರ ಗೊಡ್ಡು ಬೆದರಿಕೆಗೆ ನಾನು ಯಾವತ್ತೂ ಹೆದರಲ್ಲ ಅಂತ ಹೇಳಿದ್ದಾರೆ ಸಚಿವ ನಾಗೇಂದ್ರ. ಕೆಲ ಹೊತ್ತಲ್ಲೇ ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ. ಯಾಕಂತಂದ್ರೆ ನಿನ್ನೆ ನವದೆಹಲಿಗೆ ಹೋಗಿ ಸಿಎಂ ಡಿ ಕೆ ಶಿವಕುಮಾರ್ ಹಾಗೆ ಹೈಕಮಾಂಡ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಜೊತೆಗೆ ಖುದ್ದು ಚರ್ಚೆಯನ್ನ ಮಾಡಿದ್ರು. ಈಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಹೀಗಾಗಿ ದಲಿತ ಎಂಬ ಕಾರಣಕ್ಕೆ ನನ್ನನ್ನು ಬಿಜೆಪಿಯವರು ತುಂಬಾ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಅನ್ನ ಮಾಡಿದ್ದಾರೆ. ಬಿಜೆಪಿಯವರ ಈ ಗೊಡ್ಡು ಬೆದರಿಕೆಗೆಲ್ಲ ಹೆದರೋ ಮಗ ನಾನಲ್ಲ. ನೋಡಿ, ನನ್ನಿಂದ ಏನಾದರೂ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಅನ್ನೋದಾದ್ರೆ ನಾನು ಖಂಡಿತವಾಗ್ಲೂ ರಾಜೀನಾಮೆಯನ್ನ ಕೊಡ್ತೀನಿ. ಆದ್ರೆ ಕುತಂತ್ರದಿಂದ ಬಿಜೆಪಿಯವರು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಮಾಡ್ಲಿ. ಸಂಜೆ 5:30ಕ್ಕೆ ವಿಧಾನಸೌಧದಲ್ಲಿ ಸಚಿವ ನಾಗೇಂದ್ರ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ರಾಜೀನಾಮೆಯನ್ನ ಘೋಷಿಸಲಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ ನಾಗೇಂದ್ರ. ಹಾಗಾಗಿ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಳಿ ರಾಜೀನಾಮೆಯನ್ನ ಪತ್ರ ಕೊಟ್ಟಿದ್ದಾರೆ ನಾಗೇಂದ್ರ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಮತ್ತೆ ಕೇಸರಿ ಹೋರಾಟಕ್ಕೆ ಮಣಿದು ಸಚಿವ ರಾಜೀನಾಮೆಯನ್ನ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಸದ್ಯ ಎದ್ದಿರುವಂಥದ್ದು. ಯಾಕಂತಂದ್ರೆ ಬಿಜೆಪಿ ಬಹಳಷ್ಟು ದಿನಗಳಿಂದ ಇಲ್ಲಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಈ ಹಿಂದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ದುರುಪಯೋಗ ಪಡಿಸ್ಕೊಂಡಿದ್ರು ಅನ್ನುವಂಥ ಆರೋಪ ಒಂದ್ ಕಡೆಯಾದ್ರೆ, ಮತ್ತೆ ಈಗಿನ ಸಂದರ್ಭದಲ್ಲಿ ಅಷ್ಟು ಜನ ಹಿರಿಯ ಶಾಸಕರು ಇದ್ರು, ಹಿರಿಯ ಕಾಂಗ್ರೆಸ್ ಘಟಾನುಘಟಿ ನಾಯಕರು ಇದ್ರೂ ಕೂಡ ಅವರನ್ನ ಬಿಟ್ಟು ಮತ್ತೆ ನಾಗೇಂದ್ರಗೆ ಸಚಿವ ಸ್ಥಾನ ಕೊಟ್ಟಿರೋದು ಕೂಡ ಎಲ್ಲೋ ಒಂದ್ ಕಡೆ ಬಿಜೆಪಿ ಇದನ್ನೇ ಸರ್ಕಾರದ ವಿರುದ್ಧ ಯಾವುದಾದ್ರೂ ಒಂದು ಗೋಡೆಯನ್ನ ಕೆಡಬೇಕಲ್ಲ. ಸೊ ಆ ಸಣ್ಣ ಗೋಡೆ ಈಗ ನಾಗೇಂದ್ರ ಅನ್ನುವಂತಹ ವ್ಯಕ್ತಿಯನ್ನ ತೆಗೆದುಕೊಂಡು ಈಗ ಅವರನ್ನ ರಾಜೀನಾಮೆಯನ್ನ ತೆಗಿತಾ ಇರುವಂತದ್ದು. ಈ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನ ಕೊಡ್ತಾರೆ. ಕಾಂಗ್ರೆಸ್ನ ಹೆಂಗಾದ್ರೂ ಮಾಡಿ ಬಿಜೆಪಿ ಬೀಳಿಸಬೇಕು ಅಂತ ಕಾಯ್ತಾ ಇದೆ. ನಾಗೇಂದ್ರ ಅನ್ನುವಂಥದ್ದು ಒಂದು ಅಸ್ತ್ರ ಅಂತ ಹೇಳ್ಬಿಟ್ಟು ಹೇಳಿಕೆ ಕೊಟ್ಟಿದ್ರು. ಸೊ ಇದರಲ್ಲಿರುವಂತಹ ರಾಮುಲು ಆಗಿರ್ಬೋದು, ಹಾಗೆ ಮತ್ತಷ್ಟು ಬಿಜೆಪಿ ಶಾಸಕರು ಮಾಡಿರುವಂತಹ ಹಗರಣಗಳನ್ನ ಕೂಡ ಎತ್ಕೊಂಡು ನಿನ್ನೆ ಪ್ರಸ್ತಾಪ ಮಾಡಿದ್ರು ಹೈಕಮಾಂಡ್ ನಲ್ಲಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಬಗ್ಗೆ ಮಾತ್ರ ನೀವು ಆರೋಪ ಮಾಡೋದಲ್ಲ, ನಿಮ್ಮ ಪಕ್ಷದಲ್ಲೂ ದುರುಪಯೋಗ ಮಾಡಿರೋರು ಇದ್ದಾರೆ ಅಂತ ಹೇಳ್ಬಿಟ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಈ ಒಂದು ನಾಗೇಂದ್ರ ಅವರ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದ್ರಿಂದ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದನ್ನ ಸಹಿತವಾಗಿ ಅಂದ್ರೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡಿಲೇಬೇಕು ಎಂಬ ಅರ್ಥದಲ್ಲಿ ಸದ್ಯ ಹೈಕಮಾಂಡ್ ಜೊತೆಗೆ ಚರ್ಚೆ ಕೂಡ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ಯಾವುದೇ ಕಾರಣಕ್ಕೂ ಮುಜುಗರಕ್ಕೆ ಒಳಗಾಗಬಾರ್ದು, ಹಾಗಾಗಿ ನಾಗೇಂದ್ರ ಅವರ ತಲೆದಂಡ ಆಗ್ಬೇಕು ಅಂತಿದ್ರೆ ಆಗ್ಲಿ ಅನ್ನುವಂತ ಮಾತನ್ನ ಪ್ರಸ್ತಾಪ ಪಡಿಸಿದ್ದಾರೆ ಹೈಕಮಾಂಡ್ ಹತ್ರ. ಸೊ ಹಾಗಾಗಿ ಇವತ್ತು ನಾಗೇಂದ್ರ ದೆಹಲಿಗೆ ಬಂದಿಳಿದಿದ್ದಾರೆ. ಹಾಗಾಗಿ ಇವತ್ತು 5:30ಕ್ಕೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಆ ಸುದ್ದಿಗೋಷ್ಠಿಯಲ್ಲಿ ನಾಗೇಂದ್ರ ತಮ್ಮ ರಾಜೀನಾಮೆಯನ್ನ ಘೋಷಣೆ ಮಾಡ್ತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ.